ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಬಿಕಾಸ್ ಈ ಚಾನೆಲ್ ಥ್ರೂ ನಾವು ವೇರಿಯಸ್ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಥವಾ LH ಬ್ಲಡ್ ಟೆಸ್ಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಲ್ಯೂಟಿನೈಸಿಂಗ್ ಹಾರ್ಮೋನ್ ನಮ್ಮ ಎಂಟೀರಿಯರ್ ಪಿಚ್ಯುಟರಿಯಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮತ್ತು ಅಂಡೋತ್ಪತ್ತಿಯ ಪ್ರೊಸೆಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೆಕೆಂಡರಿ ಫಾಲಿಕಲ್ಸ್ ಇಂದ ಈ ಓವಾವನ್ನ ಹೊರಗೆ ಹಾಕ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಓವಾವನ್ನ ಹೊರಗೆ ಹಾಕಿದ ಮೇಲೆ ಪ್ರೊಡ್ಯೂಸ್ ಆಗುವಂತ ಬಾಡಿ ಈ ಕಾರ್ಪಸ್ ಲ್ಯೂಟಿಯಂ. ಲ್ಯೂಟಿಯಂ ಅಂದ್ರೆ ಯೆಲ್ಲೋ ಕಲರ್ ಇರುವಂತ ಒಂದು ಸ್ಟ್ರಕ್ಚರ್. ಈ ಕಾರ್ಪಸ್ ಲ್ಯೂಟಿಯಂ ಪ್ರೊಜೆಸ್ಟ್ರಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಅದೇ ರೀತಿ ಗಂಡಸರಲ್ಲಿ ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಲೇಡಿಕ್ ಸೆಲ್ ಅನ್ನ ಸ್ಟಿಮ್ಯುಲೇಟ್ ಮಾಡಿ ಟೆಸ್ಟೋಸ್ಟಿರಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಲ್ಯೂಟಿನೈಸಿಂಗ್ ಹಾರ್ಮೋನಿನ ಫಂಕ್ಷನ್ ಏನು? ಇದು ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ನಮ್ಮ ಋತುಚಕ್ರವನ್ನ ಮೇಂಟೈನ್ ಮಾಡ್ಲಿಕ್ಕೆ, ಅಂಡೋತ್ಪತ್ತಿಯನ್ನ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಪ್ರೌಢಾವಸ್ಥೆಗೆ, ಸಂತಾನೋತ್ಪತ್ತಿಗೆ ಎಲ್ಲ ಈ LH ಹಾರ್ಮೋನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. LH ಮತ್ತು FSH ಎರಡು ತುಂಬಾ ಕ್ಲೋಸ್ಲಿ ಅಸೋಸಿಯೇಟೆಡ್ ಹಾರ್ಮೋನ್ಸ್. ಸೊ ಯಾವಾಗ ಈ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ, ಯಾವಾಗ ಒಂದು ಹೆಣ್ಣಿಗೆ ಕನ್ಸೀವ್ ಮಾಡ್ಲಿಕ್ಕೆ ಅಥವಾ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಡಿಫಿಕಲ್ಟಿ ಆಗ್ತಾ ಇದೆ, ಆವಾಗ ಈ ಟೆಸ್ಟ್ ಅನ್ನ ಮಾಡ್ತಾರೆ. ಅವಳ ಋತುಚಕ್ರ ಇರ್ರೆಗ್ಯುಲರ್ ಇದೆ, ಯಾವಾಗ ನಮ್ಗೆ ಈ ಅಂಡೋತ್ಪತ್ತಿಯ ಎಕ್ಸಾಕ್ಟ್ ಟೈಮ್ ಬೇಕಾಗತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ನೀವು ಮೆನೋಪಾಸ್ಗೆ ಹೋಗ್ತಾ ಇದ್ದೀರೋ ಅಂತ ನೋಡ್ಲಿಕ್ಕೆ ಸಹ ಕೆಲವೊಮ್ಮೆ ಈ ಟೆಸ್ಟ್ ಅನ್ನ ಯೂಸ್ ಮಾಡ್ತಾರೆ. ಗಂಡಸರಲ್ಲಿಯೂ ಸಹ ಇನ್ಫರ್ಟಿಲಿಟಿ ಇದ್ರೆ, ಸ್ಪರ್ಮ್ ಕೌಂಟ್ ತುಂಬಾ ಕಡಿಮೆ ಇದೆ, ಲೈಂಗಿಕ ಆಸಕ್ತಿ ಕಡಿಮೆ ಇದೆ, ಟೆಸ್ಟೋಸ್ಟಿರಾನ್ ಲೆವೆಲ್ ತುಂಬಾ ಕಡಿಮೆ ಇದೆ, ಸ್ನಾಯುಗಳ ಮಾಸ್ ತುಂಬಾ ಕಡಿಮೆ ಇದೆ ಮತ್ತು ಮಕ್ಕಳಲ್ಲಿ ಬಹಳ ಬೇಗ ಅಥವಾ ಲೇಟ್ ಪ್ರೌಢಾವಸ್ಥೆ ಬಂದಾಗ ಅದರ ಕಾರಣವನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು FSH ನ ಜೊತೆ ಈ LH ಟೆಸ್ಟ್ ಅನ್ನ ಸಹ ಮಾಡಿಸ್ತೇವೆ. LH ಬ್ಲಡ್ ಟೆಸ್ಟ್ ಮಾಡ್ಬೇಕಾದ್ರೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ರೆ ಬೆಟರ್. ನೀವೇನಾದ್ರೂ ನಿಮ್ಮ ಸ್ಕಿನ್, ಹೇರು ಅಥವಾ ನೇಲ್ಸ್ ಗೆ ತೆಗೆದುಕೊಳ್ಳುವಂತಹ ಮಲ್ಟಿವಿಟಮಿನ್ ಕಂಟೈನಿಂಗ್ B7 ಅಥವಾ ಬಯೋಟಿನ್ ಸಪ್ಲಿಮೆಂಟ್ ಇತ್ತು ಅಂತ ಹೇಳಿದ್ರೆ LH ನ ಲೆವೆಲ್ ವೇರಿ ಆಗ್ಬಹುದು. ಆ ಟೆಸ್ಟಿನ ಕಾಸ್ಟ್ ಅರೌಂಡ್ 500 ರೂಪೀಸ್ ಇರುತ್ತೆ ಮತ್ತು 4 to 5 ಅವರ್ಸ್ ಅಲ್ಲಿ ನಿಮ್ಗೆ ರಿಪೋರ್ಟ್ ಸಿಗುತ್ತೆ. ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅನ್ನ ಯೂಶುವಲಿ ನಾವು ಥರ್ಡ್ ಡೇ ಆಫ್ ದ ಪೀರಿಯಡ್ ಅಲ್ಲಿ ಆರ್ಡರ್ ಮಾಡ್ತೇವೆ ಅಥವಾ ಈ ಓವ್ಯುಲೇಷನ್ ಅಥವಾ ಅಂಡೋತ್ಪತ್ತಿಯನ್ನ ನೋಡ್ಲಿಕ್ಕೆ, ಅದರ ಸರ್ಜ್ ಅನ್ನ ನೋಡ್ಲಿಕ್ಕೆ ನಾವು ಆವಾಗ ಈ ಟೆಸ್ಟ್ ಅನ್ನ ಹೇಳ್ತೇವೆ. ಈ ಟೆಸ್ಟ್ ಗೆ ವೇನ್ ಇಂದ ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ SST ಟ್ಯೂಬ್ ಅಲ್ಲಿ ಇದನ್ನ ತೆಗೆದುಕೊಂಡು ಮಷೀನ್ ಅಲ್ಲಿ ರನ್ ಮಾಡಿ ಟೆಸ್ಟ್ ರಿಪೋರ್ಟ್ ಅನ್ನ ಕೊಡ್ತಾರೆ. ನಾರ್ಮಲ್ ರಿಸಲ್ಟ್ ಡಿಪೆಂಡ್ ಆಗತ್ತೆ ಒಂದು ಪರ್ಸನ್ನಿನ ವಯಸ್ಸು ಮತ್ತು ಅವರ ಜೆಂಡರ್ ಮೇಲೆ. ಲ್ಯಾಬ್ ಇಂದ ಲ್ಯಾಬಿಗೆ ಸಹ ಸ್ವಲ್ಪ ನಾರ್ಮಲ್ ರೇಂಜ್ ವೇರಿ ಆಗ್ತಾ ಇರಬಹುದು ಮತ್ತು LH ಸಹ ಒಂದು ಸೈಕಲ್ ಅಲ್ಲಿ ಬೇರೆ ಬೇರೆ ಸ್ಟೇಜ್ ಅಲ್ಲಿ ವೇರಿ ಆಗ್ತಾ ಇರುತ್ತೆ. ಗಂಡಸರಲ್ಲಿ ಲೆಸ್ ದೆನ್ 18 ಇಯರ್ಸ್ ಇದ್ದಾಗ ಏಜ್ ಪ್ರಕಾರ ನಾರ್ಮಲ್ ರೇಂಜಸ್ ವೇರಿ ಆಗ್ತವೆ. 19 to 17 ಅಲ್ಲಿ ಇಟ್ ವಿಲ್ ಬಿ ಬಿಟ್ವೀನ್ 1.5 to 9.30. ಮೋರ್ ದೆನ್ 70 ಇದ್ದಲ್ಲಿ ಈ ರೇಂಜ್ ಇರುತ್ತೆ. ಮತ್ತು ಫಿಮೇಲ್ಸ್ ಅಲ್ಲಿ ಲೆಸ್ ದೆನ್ 18 ಇಯರ್ಸ್ ಇದ್ದಾಗ ಈ ಫೇಸಸ್ ಆಫ್ ದ ಸೈಕಲ್, ಮೆನ್ಸ್ಟ್ರುವಲ್ ಪೀರಿಯಡ್ ಅಲ್ಲಿ ಇಷ್ಟು ವೇರಿಯೇಷನ್ ಆಗ್ತಾ ಇರುತ್ತೆ. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾಗ ಸಹ ಅದರ ನಾರ್ಮಲ್ ರೇಂಜ್ ಬೇರೆ ಇರುತ್ತೆ. ಮತ್ತು ಫಿಮೇಲ್ಸ್ ಮೋರ್ ದೆನ್ 18 ಇಯರ್ಸ್ ಇದ್ದಾಗ ಅವರಿಗೆ ವೇರಿಯಸ್ ಪೀರಿಯಡ್ಸ್ ಆಫ್ ದ ಸೈಕಲ್ ಅಲ್ಲಿ ಈ ನಾರ್ಮಲ್ ರೇಂಜಸ್ ವೇರಿ ಇರುತ್ತೆ. ಈಗ ಯಾವುದೇ ಒಂದು ಹೆಂಗಸಿಗೆ ಹೈ LH ಬಂದಾಗ ಅದರ ಅರ್ಥವೇನು? ಒಂದು, ನೀವು ಅಂಡೋತ್ಪತ್ತಿಯನ್ನ ಮಾಡದೇ ಇರಬಹುದು ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರಬಹುದು, ಪಿಚ್ಯುಟರಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರಬಹುದು, ಮೆನೋಪಾಸ್ ಇರಬಹುದು, ಅಥವಾ ನಿಮ್ಗೆ ಏನಾದ್ರೂ ಮೆಟಬಾಲಿಕ್ ಡಿಸಾರ್ಡರ್, ಟರ್ನರ್ ಸಿಂಡ್ರೋಮೋ, ಅಥವಾ ನಿಮ್ಮ ಓವರೀಸ್ಗೆ ಕೀಮೋಥೆರಪಿ, ರೇಡಿಯೇಷನ್ ಥೆರಪಿ ಕೊಟ್ಟಿದ್ರೆ ಎಲ್ಲ ಈ LH ನ ಲೆವೆಲ್ ಜಾಸ್ತಿ ಆಗಿರುತ್ತೆ. LH ನ ಲೆವೆಲ್ ಗಂಡಸರಲ್ಲಿ ಯಾವಾಗ ಜಾಸ್ತಿ ಆಗಿರುತ್ತೆ? ಪ್ರೈಮರಿ ಹೈಪೋಗೊನಾಡಿಸಮ್ ಇತ್ತು ಅಂತ ಹೇಳಿದ್ರೆ, ಅಥವಾ ಟೆಸ್ಟಿಕಲ್ಸ್ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗ್ಬಿಟ್ಟಿದೆ ಕೀಮೋಥೆರಪಿ, ರೇಡಿಯೇಷನ್, ಇನ್ಫೆಕ್ಷನ್ ಇಂದ ಅಥವಾ ಮದ್ಯಪಾನದಿಂದ ಅಥವಾ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ ಲೈಕ್ ಕ್ಲಿನ್ಫೆಂಟರ್ ಸಿಂಡ್ರೋಮ್ ಅಲ್ಲೆಲ್ಲ ಈ LH ನ ಲೆವೆಲ್ ಜಾಸ್ತಿ ಆಗಬಹುದು. ಲೋ ಲೆವೆಲ್ ಆಫ್ LH ಹೆಂಗಸರಲ್ಲಿ ಯಾವಾಗ ಬರುತ್ತೆ? ಪಿಚ್ಯುಟರಿ ಗ್ಲ್ಯಾಂಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಥವಾ ಈಟಿಂಗ್ ಡಿಸಾರ್ಡರ್ ಇದೆ, ಮಾಲ್ ನರಿಶ್ಮೆಂಟ್ ಇದೆ, GnRH ಅನಲಾಗ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಈ LH ನ ಲೆವೆಲ್ ಕಡಿಮೆ ಆಗಬಹುದು.
ಗಂಡಸರಲ್ಲಿ LH ನ ಲೆವೆಲ್ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಹೈಪೋಥಾಲಮಸ್ ಆರ್ ಪಿಚ್ಯುಟರಿಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರಬಹುದು, ಅಥವಾ ಎಕ್ಟೋಪಿಕ್ ಸ್ಟಿರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ ಆಗ್ತಾ ಇರಬಹುದು. ಬಹಳಷ್ಟು ಹೆಂಗಸರಲ್ಲಿ, ಎಲ್ಲರಲ್ಲಿ ಅಲ್ಲ, ಈ PCOS ಇರುವಂತ ಬಹಳಷ್ಟು ಲೇಡೀಸ್ ಅಲ್ಲಿ FSH ಮತ್ತು LH ನ ರೇಷಿಯೋ ಅಬ್ನಾರ್ಮಲ್ ಇರುತ್ತೆ. ಸೊ ಯೂಶುವಲಿ ನಾರ್ಮಲ್ ರೇಷಿಯೋ 1:1 ಇರುತ್ತೆ. ಅಂದ್ರೆ FSH ಮತ್ತು LH ನ ಲೆವೆಲ್ ಯೂಶುವಲಿ ಬಾಡಿಯಲ್ಲಿ ಸಿಮಿಲರ್ ಆಗಿರುತ್ತೆ. ಬಟ್ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಲ್ಲಿ LH ಟು FSH ರೇಷಿಯೋ ಜಾಸ್ತಿ ಆಗತ್ತೆ. ಅಂದ್ರೆ LH ಜಾಸ್ತಿ ಆಗ್ತಾ ಹೋಗುತ್ತೆ. ಅದು 2:1 ಆಗ್ಬೋದು ಅಥವಾ 3:1 ಆಗ್ಬೋದು. ನೆನ್ಪಿಟ್ಕೊಳ್ಳಿ, ಇದು ಎಲ್ಲರಲ್ಲಿ ಇರೋದಿಲ್ಲ. ಸ್ವಲ್ಪ ಜನರಲ್ಲಿ ವಿತ್ PCOS ಇವರಿಗೆ ಈ ಟೈಪ್ ಆಫ್ ರೇಷಿಯೋ ನಾವು ನೋಡ್ತಾ ಇರ್ಬೋದು. PCOS ಪ್ರಾಪರ್ ಡಯಾಗ್ನೋಸಿಸ್ ಆಗಿರ್ಬೋದು, ಬಟ್ ಸ್ಟಿಲ್ ಅವರ FSH ನ LH ರೇಷಿಯೋ ನಾರ್ಮಲ್ ಸಹ ಇರಬಹುದು. ಈಗ ನಮ್ಮ ಈ LH ನ ಲೆವೆಲ್ಸ್ ಅನ್ನ ಹೇಗೆ ಮೇಂಟೈನ್ ಮಾಡೋದು, ಆರ್ ನಮ್ಮ LH FSH ಈ ಹಾರ್ಮೋನಲ್ ಬ್ಯಾಲೆನ್ಸ್ ಅನ್ನ ಹೇಗೆ ಮೇಂಟೈನ್ ಮಾಡೋದು, ನೀವು ಅದರ ಸಲುವಾಗಿ ಒಂದು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಿನ್ಬೇಕಾಗತ್ತೆ, ವಿಚ್ ಇಸ್ ರಿಚ್ ಇನ್ ಫ್ರೂಟ್ಸ್, ವೆಜಿಟೇಬಲ್ಸ್. ನಿಮ್ಮ ಆಹಾರದಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರಬೇಕು, ಸಾಲ್ಟ್ ಕಂಟೆಂಟ್ ಕಡಿಮೆ ಇರಬೇಕು. ನೀವು ಆಂಟಿ ಆಕ್ಸಿಡೆಂಟ್ಸ್ ಅನ್ನ ನಿಮ್ಮ ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅದು ಐನಾಸಿಟಾಲ್ ಇರಬಹುದು ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರಬಹುದು. ಎಕ್ಸರ್ಸೈಸ್ ಅನ್ನ ರೆಗ್ಯುಲರ್ಲಿ ಮಾಡಬೇಕಾಗತ್ತೆ. ಆದಷ್ಟು ಸ್ಟ್ರೆಸ್ ಅನ್ನ ಲೋವರ್ ಮಾಡ್ಕೊಳ್ಬೇಕು. ಅದು ಥ್ರೂ ಯೋಗ, ಮೆಡಿಟೇಷನ್. ಸ್ಮೋಕಿಂಗ್, ಆಲ್ಕೋಹಾಲ್ ಅನ್ನ ನೀವು ಅವಾಯ್ಡ್ ಮಾಡಬೇಕು. ಸೊ that's all about LH test. Thank you for watching the video. Please like, share and subscribe the channel. Thank you.